ಇನ್ನು ಯಾವುದಾದ್ರು ದೊಡ್ಡ ದೊಡ್ಡ ಪಾರ್ಕ್ ಇದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಮೀಟ್ ಮಾಡಬೇಕಾಗ್ತದೆ. ಆ ಕೆಲಸ ನಾನು ಮಾಡಿ ಮುಂದುವರಿಸ್ತೀನಿ. ಸರ್, ಹೈಕೋರ್ಟ್ ಶಿಫ್ಟ್ ಮಾಡೋ ಬಗ್ಗೆ ನೋಡಿ, ಕೋರ್ಟು ಚೀಫ್ ಜಸ್ಟಿಸ್ ಅವರು ಕೂಡ ಜಾಗ ಸಾಲ್ತಾ ಇಲ್ಲ ಅನ್ನೋದು ಅವರ ಒಂದು ಅಭಿಪ್ರಾಯ ಇದೆ. ನಾನು ಜಾಗಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಂತ ನಾವೆಲ್ಲ ಹೊರಗಡೆ ಹಾಕಬೇಕಾಗಲ್ಲ. ಸಿಬಿಡಿಟಿನೇ ಹಾಕ್ಬೇಕು, ಅವ್ರಿಗೆಲ್ಲ ಅನುಕೂಲ ಆಗಬೇಕು, ಹೋಗಿ ಬರಬೇಕು, ಹತ್ರ ಇರಬೇಕು, ಲಾಯರ್ಗಳು ಬರೋಕ್ಕೆ ಅನುಕೂಲ ಆಗಬೇಕು, ಕಕ್ಷಿದಾರರಿಗೆ ಅನುಕೂಲ ಆಗಬೇಕು, ಇವೆಲ್ಲ ಕೂಡ ಇದೆ. ಸೊ ಅದೆಲ್ಲ ನಾವು ಜಾಗದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಅವರು ಕೆಲವು ಲಾಯರ್ಸ್ ನಿನ್ನೆ ಅಸೋಸಿಯೇಷನ್ ಭೇಟಿ ಮಾಡಿ ಅವರು ರೇಸ್ ಕೋರ್ಸ್ ಬಗ್ಗೆ ಮಾತಾಡಿದ್ರು. ಅದು ನೋಡೋಣ ಅಂತ ಹೇಳ್ತಾರೆ. ಸಮ್ ಲೀಗಲ್ ಇಂಚ್ ಯೂನಿಟ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೊಂದು ಯಾವುದೋ ಜಾಗ ನಮ್ಮ ಕಮಿಷನರ್ ಹೇಳಿದ್ದಾರೆ, ಯೋಚನೆ ಮಾಡ್ತೀವಿ. ಖಾತಾ ಬಗ್ಗೆ ಎಜುಕೇಟೆಡ್ ಬಂದು ನಿಮ್ಮ ಹತ್ರ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಸರ್. ಖಾತೆಗಳ ಬಗ್ಗೆ ನೋಡಿ, ಟನಲ್ ಬಗ್ಗೆ ಅಲ್ಲಿ ಅಡ್ಡ ಹಾಕಿ ಹೇಳಿದ್ರು, ನೀವು ಹೆಚ್ಚಿನ ರೆಕಾರ್ಡ್ ಮಾಡ್ಕೊಂಡಿದ್ದು ಗೊತ್ತಿಲ್ಲ. ನೋ ಪಾಯಿಂಟ್ ಆಫ್ ಟೈಮ್ ಯು ಶುಡ್ ನಾಟ್ ಸ್ಟಾಪ್ ಅಂತ ಹೇಳ್ತಾರೆ. ಆಗಲಿ, ತೇಜಸ್ ಸೂರ್ಯ ಒಬ್ಬರೇ ಅದಕ್ಕೆ ವಿರೋಧ ಮಾಡ್ತೀನಿ, ಬೇರೆ ಯಾರು ವಿರೋಧ ಮಾಡ್ತೀನಿ. ಅವರು ಏನೋ ಅಂತ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅವ್ರು ನಾನು ಟೈಮ್ ಕೊಟ್ಟಿದ್ದೀನಿ. ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಕಮಿಟಿ ನಾನು ಕ್ರಿಟಿಸೈಸ್ ಮಾಡೋದು ಮುಖ್ಯ ಮಾಡಲಿ. ಸೇಮ್ ಟೈಮ್ ಸೊಲ್ಯೂಷನ್ ಬೇಡವೇ ಬೇಡ ಅಂತಂದ್ರೆ ಏನ್ ಮಾಡಬೇಕು ಅಂತ ಆಲ್ಟರ್ನೇಟಿವ್ ತಿಳಿಸ್ಬೇಕು ಅಲ್ವಾ. ಸೊ ಅದಕ್ಕೆ ಅವ್ರಿಗೂ ನಾನು ಹೇಳ್ತೀನಿ. ಸೊ ಅವರು ಏನ್ ಬೇಕಾದ್ರೂ ನನಗೆ ಸಜೆಷನ್ ಕೊಡಲಿ. ಇಫ್ ಇಟ್ ಇಸ್ ಅವರ ಸಜೆಷನ್ ವೈಬಲ್ ಇದ್ರು ಅದನ್ನು ವಿಲ್ ಕನ್ಸಿಡರ್. ಎ ಖಾತಾ ಬಿ ಖಾತಾ ಬಗ್ಗೆ ಟೀಕೆ ಅಷ್ಟೇ, ಅದು ಸೊಲ್ಯೂಷನ್ ಅಲ್ಲ. ನಾವೆಲ್ಲ ಎಕ್ಸಾಮಿನ್ ಮಾಡಿದ್ವಿ. ಈಗ ಬಿ ಖಾತಾ ಯಾರು ಮಾಡೋ ಅಂತ ಹೇಳಿದವರು ಬಿಜೆಪಿ ಗವರ್ಮೆಂಟ್ ಅಲ್ಲಿ ಬಿ ಖಾತಾ ಮಾಡಿದ್ರು. ಈಗ ಅವರ ದಾಖಲೆಗಳು ತಗೋಬಿಟ್ಟಿದ್ದಾರೆ, ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ, ಕನ್ವರ್ಷನ್ ಆದ್ಮೇಲೆ ತಗೊಂಡಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾರೆ. ಅದಕ್ಕೇನ್ ಮಾಡಬೇಕು? ಬಿಲ್ಡಿಂಗ್ ಹೊಡೆದಾಕ್ತಿಲ್ಲ, ಬಿಲ್ಡಿಂಗ್ ಹೊಡೆದಾಕ್ತಾರೆ. ನೀವೇ ನಿಮ್ಗೆ ದುಡ್ಡಿಲ್ಲ ಪಾಪ ಬಡವರು, ನೀವೇ ಒಂದು 30-40 ತಗೊಬಿಟ್ಟಿದ್ದೀರಿ, 60-40 ತಗೊಬಿಟ್ಟಿದ್ದೀರಿ. ಹಳ್ಳಿಗಳಲ್ಲಿ ಪಕ್ಕ ಇರ್ತದೆ. ಸೊ ಈ ಹಳ್ಳಿ ಎಲ್ಲ ಮರ್ಜ್ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ. ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ. ಸೊ ಅದನ್ನು ಆದಷ್ಟು ನಾವು ಅವ್ರಿಗೆ ಇಟ್ ಈಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್, ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ನಾವು ಬಂದ್ರೆ ಖಾತಾದ್ದೇನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ, ಈ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅದಕ್ಕೆ ಈ ಖಾತಾ ಆಯ್ತು. ನಾನು ಲೂಟಿ ಮಾಡಿದ್ರೆ ಎಲ್ಲ ಬಂದು ನಮ್ಮ ಜೋಬಲ್ಲಿ ಎತ್ಕೊಂಡು